Hello friends, welcome to our Limitless Math YouTube channel. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ನೋಡಿದ್ವಿ ಅಂದ್ರೆ 8 ಮತ್ತು 9 ಪ್ರಾಬ್ಲಮ್ ನೋಡಿದ್ವಿ. ಈ ಕ್ಲಾಸ್ ಅಲ್ಲಿ ನಾವು ಅದರ ಮುಂದಿನ ಕಂಟಿನ್ಯೂಷನ್ ಪಾರ್ಟ್ 10 ಮತ್ತು 11ನೇ ಪ್ರಾಬ್ಲಮ್ ನೋಡೋಣ. ಓಕೆ, ಏನಿದೆ 10ನೇ ಪ್ರಾಬ್ಲಮ್? ಇನ್ ಟ್ರಯಾಂಗಲ್ PQR ಏನಿದೆ? ಇನ್ ಟ್ರಯಾಂಗಲ್ PQR ರೈಟ್ ಆಂಗಲ್ ಎಟ್ Q ಅಂತ ಹೇಳ್ತಾವನೆ. ಏನ್ ಹೇಳ್ತಾವನೆ? ರೈಟ್ ಆಂಗಲ್ ಎಟ್ Q. ಸೊ ಒಂದು ಟ್ರಯಾಂಗಲ್ ಡ್ರಾ ಮಾಡ್ತಾವನೆ ಇಲ್ಲಿ. ಟ್ರಯಾಂಗಲ್, ಓಕೆನಾ? ಏನ್ ಹೇಳ್ತಾವನೆ? ರೈಟ್ ಆಂಗಲ್ ಎಟ್ Q ಅಂತ ಹೇಳ್ತಾನೆ. ಸೊ ನಮ್ದು ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿಗೆ ನಮ್ದು ಏನಾಗಿರ್ಬೇಕು? ಅದು Q ಆಗಿರ್ಬೇಕು ಅಂತ ಹೇಳ್ತಾವನೆ. ಇನ್ನು ಉಳಿದಿರೋ ಆಂಗಲ್ ಅಲ್ಲಿ ನಿಮ್ಮ ಇಷ್ಟ, ಯಾವ್ದಕ್ಕಾದ್ರೂ P ಕೊಡ್ರಿ, ಯಾವ್ದಕ್ಕಾದ್ರೂ R ಕೊಡಿ. ಸೊ ದಿಸ್ ಇಸ್ ಅವರ್ P, ಇದು ನಮ್ದು R. ಓಕೆ ರೈಟ್. ಓಕೆ, ನೆಕ್ಸ್ಟ್ PR ಪ್ಲಸ್ QR ಈಕ್ವಲ್ಸ್ ಟು 25. ಓನ್ಲಿ ಒಂದು ವ್ಯಾಲ್ಯೂ ಹೇಳ್ತಿಲ್ಲ, PR ಮತ್ತೆ QR ಎರಡೂ ಸೇರಿಸಿ 25 ಅಂತ ಹೇಳ್ತಾವನೆ. 25 ಸೆಂಟಿಮೀಟರ್ ಅಂತ ಹೇಳ್ತಾವನೆ. ಓಕೆ, PQ equals to 5 cm. PQ equals to 5 cm. ಓಕೆ, ಒಂದು ಸಿಕ್ತು. PQ is equals to 5 cm ಅಂತ ಹೇಳ್ತಾವನೆ. ಓಕೆನಾ? ನೆಕ್ಸ್ಟ್ ಏನಿದೆ? ಡಿಟರ್ಮೈನ್ ದಿ ವ್ಯಾಲ್ಯೂ ಆಫ್ sin P, cos P and tan P. ಓಕೆನಾ? ಏನು ಕೊಟ್ಟಿದ್ದಾನೆ? ಎರಡು ವ್ಯಾಲ್ಯೂ ಕೊಟ್ಟಿ sin P, cos P ಮತ್ತೆ tan P ಕಂಡುಹಿಡಿ ಅಂತ ಹೇಳಿದವನೆ. ಹೇಗೆ? ಓಕೆ, ಸ್ಟಾರ್ಟ್. ಸೊಲ್ಯೂಷನ್ ನೋಡೋಣ ಯಾವ ರೀತಿ ಅಂತಾಳೆ. ಓಕೆ, ಸೊಲ್ಯೂಷನ್ ಗಿವನ್. ಯಾವಾಗ್ಲೂ ಗಿವನ್ ಮೊದಲು ಬರ್ಕೊಳ್ಳಿ, ಇದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ. ಗಿವನ್ ಏನ್ ಕೊಟ್ಟಿದ್ದಾನೆ? PR ಪ್ಲಸ್ QR ಈಸ್ ಈಕ್ವಲ್ಸ್ ಟು 25 ಸೆಂಟಿಮೀಟರ್. ಓಕೆ, ಕೊಟ್ಟಿದ್ದಾನ? ಓಕೆ, ನೆಕ್ಸ್ಟ್ PQ ಈಸ್ ಈಕ್ವಲ್ಸ್ ಟು PQ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಕೊಟ್ಟಿದಾರ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಬೇಕು? ಇವಾಗ ಯಾವುದೇ ರೀತಿ ಪರ್ಟಿಕ್ಯುಲರ್ ಒಂದೇ ಹೇಳ್ತಿಲ್ಲ ಅವನು, ಎರಡು ಆಂಗಲ್ ಸೇರಿ ಹೇಳ್ತವನೆ, ಎರಡು ಬಾಹುಗಳನ್ನು ಸೇರಿ ಹೇಳ್ತವನೆ. PR ಮತ್ತು QR ಸೇರಿ ಎಷ್ಟು ಕೊಟ್ಟಿದ್ದಾರೆ? 25 ಕೊಟ್ಟಿದ್ದಾರೆ ಅಂತ ಹೇಳ್ತವನೆ. PR ಮತ್ತು QR ಸೇರಿ. ಬಟ್ ನಮಗ್ ಬೇಕಾಗಿರೋದೇನು ಇಲ್ಲಿ? ಓನ್ಲಿ PR ಆದ್ರೂ ಬೇಕು ಅಥವಾ QR ಆದ್ರೂ ಬೇಕು. ಕರೆಕ್ಟ್? ರೈಟ್. ಏನ್ ಮಾಡ್ಬೇಕು ಇವಾಗ? ನೆಕ್ಸ್ಟ್ ನಾವು ಓನ್ಲಿ ಎರಡರಲ್ಲಿ ಒಂದು ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇದಂತ ಏನಾಗುತ್ತೆ? PR ಪ್ಲಸ್ QR ಪ್ಲಸ್ 25. ಲೆಟ್ ಅಸೂಮ್ ಮಾಡ್ಕೊಂಡು ಲೆಟ್ PR is equals to PR is equals to X ಅಂತೇಳಿ ನಾವು ಅಸೂಮ್ ಮಾಡ್ಕೊಂಡ್ವಿ. ಓಕೆ, PR is equal to X ಅಂತೇಳಿ ಅಸೂಮ್ ಮಾಡ್ಕೊಂಡ್ವಿ. X ಅಂತ ಅಸೂಮ್ ಮಾಡ್ಕೊಂಡ್ರೆ ಏನಾಗುತ್ತೆ? ಇವಾಗ ಇದು X ಪ್ಲಸ್ QR is equals to 25. ಕರೆಕ್ಟಾ? ನೆಕ್ಸ್ಟ್ ಸೊ ಇಲ್ಲಿ ಇವಾಗ ಏನ್ ಮಾಡ್ಕೊಂಡ್ವ? X ಪ್ಲಸ್ QR equals to 25. ನೆಕ್ಸ್ಟ್ ಏನ್ ಮಾಡ್ಬೋದು ನಾವು? ಅಲ್ಲಿಗ X ನ ಆಕಡೆ ಕಳಿಸಬಹುದಾ? ಎಸ್, ಆಬ್ವಿಯಸ್ಲಿ. therefore QR is equals to 25 minus X. ಏನ್ ಹೇಳ್ತಾರೆ ಅರ್ಥ ಆಯ್ತಾ? ಏನ್ ಮಾಡಿಲ್ಲ, ಗಿವನ್ ಕೊಟ್ಟಿದ್ದೀನಿ PR ಪ್ಲಸ್ QR 25. ಆಲ್ರೆಡಿ ಕೊಟ್ಟಿದ್ದಾರೆ. PQ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಸೊ ಎರಡೂ ಅವರೇ ಕೊಟ್ಟಿದ್ದಾರೆ. ಇವಾಗ ನಮ್ಗೆ ಬೇಕಾಗಿರೋದು ಒಂದು ಮಾತ್ರ, PR ಆದ್ರೂ ಬೇಕು ಅಥವಾ QR ಆದ್ರೂ ಬೇಕು. ಯಾಕಂದ್ರೆ ಆಲ್ರೆಡಿ PQ ಇದೆ. ಇನ್ನೊಂದು ವ್ಯಾಲ್ಯೂ ಸಿಕ್ಕಿದ್ರೆ ನಾವು ಪೈಥಾಗೋರಸ್ ಥಿಯರಂ ಯೂಸ್ ಮಾಡ್ಕೊಂಡು ಇನ್ನೊಂದು ಸೈಡ್ ಫೈಂಡ್ ಔಟ್ ಮಾಡಬಹುದು. ಅದಕ್ಕಾಗಿ ಇವಾಗ ಇವೆರಡು ಸೇರ್ಸ್ ಕೊಟ್ಟಿದ್ದಾರೆ ಅಂತ ನಾವು ಇದಕ್ಕೆ ಸಪರೇಟ್ ಮಾಡ್ಕೋಬೇಕು. ಏನ್ ಮಾಡಬೇಕು? ಸೊ ನಮ್ದು PR ಅನ್ನೋದು X ಅಂತ ಅನ್ಕೊಂಡೊಮ್ಮೆ ಅಸೂಮ್ ಮಾಡ್ಕೊಂಡೊಮ್ಮೆ. PR ಅನ್ನೋದು ಏನಂತ ಅಸೂಮ್ ಮಾಡ್ಕೊಂಡಿವಿ? ಇಲ್ಲಿ X ಅಂತ ಅಸೂಮ್ ಮಾಡ್ಕೊಂಡಿದ್ವಿ. ಓಕೆನಾ? PR X ಅಂತ ಅಸೂಮ್ ಮಾಡ್ಕೊಂಡ್ರೆ ಅಲ್ಲಿ PR ಪ್ಲೇಸ್ ಅಲ್ಲಿ X ಅನ್ನ ಹಾಕ್ಬಿಡಿ, ಪುಟ್ ಮಾಡಿ. ಸೊ PR is equal to X ಅಂತ ಪುಟ್ ಮಾಡಿದ್ರೆ X ಪ್ಲಸ್ QR equals to 25 ಆಯ್ತು. ಸೊ X ಪ್ಲಸ್ QR equal to 25 ಆದ್ರೆ QR ಇಂದ ಎಷ್ಟಾಗುತ್ತೆ? ರೈಟ್, ಆಬ್ವಿಯಸ್ಲಿ 25 ಮೈನಸ್ X ಆಗುತ್ತೆ. ನೆಕ್ಸ್ಟ್ ನೋಡಿ ಏನಾಗುತ್ತೆ ನೆಕ್ಸ್ಟ್ ಇವಾಗ. ಓಕೆ, ಎರಡು ವ್ಯಾಲ್ಯೂ ಬಂದಾಯ್ತು. ಇವಾಗ QR ಗೊತ್ತಾಯ್ತು ನಮ್ದು. ಕರೆಕ್ಟಾ? ನಮ್ದು ಏನು ಗೊತ್ತಾಯ್ತು? ಇಲ್ಲಿ QR ಗೊತ್ತಾಯ್ತು. ಇನ್ನೊಂದೇನು ಗೊತ್ತಿದೆ ನಮಗೆ? PQ ಗೊತ್ತಿದೆ. ಅಂದ್ರೆ ಎರಡು ವ್ಯಾಲ್ಯೂ ಗೊತ್ತಿದೆ. ಮೂರನೇ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಬೇಕು. ಇವಾಗ ಮೂರನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಏನ್ ಯೂಸ್ ಮಾಡ್ಬೇಕು ಅಂತ ಹೇಳಿದೀನಿ. ಏನ್ ಯೂಸ್ ಮಾಡಬೇಕು? ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಂ. ಓಕೆ, ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ? ಪೈಥಾಗೋರಸ್ ಥಿಯರಂ ವೆರಿ ಗುಡ್. ಏನ್ ಹೇಳುತ್ತೆ? PR square is equals to correct PQ square plus
ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಇದೇ ಹೇಳುತ್ತಾ ನಾವು ಪೈಥಾಗರಸ್ ಥಿಯರಮ್. ಇದೇ ಹೇಳುತ್ತಾ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಓಕೆ ರೈಟ್. ನೆಕ್ಸ್ಟ್ ವಾಟ್ ಇಸ್ ಪಿ ಆರ್? ಪಿ ಆರ್ ಅಂದ್ರೆ ಏನಿದೆ ನಮ್ದು? ಇಲ್ಲಿದೆ ನೋಡಿ. ಪಿ ಆರ್ ಅಂದ್ರೆ ಏನಿದೆ ನಮ್ದು? ಏನಿದೆ ಇಲ್ಲಿ? ಪಿ ಆರ್ ಅಂದ್ರೆ ಎಕ್ಸ್ ಇದೆನಾ? ವೆರಿ ಗುಡ್. ಪುಟ್ ಮಾಡಿ ಅಲ್ಲಿ. ಪಿ ಆರ್ ಅಂದ್ರೆ ಏನಿದೆ? ಎಕ್ಸ್. therefore ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಪಿ ಕ್ಯೂ ಅಂದ್ರೆ ಏನಿದೆ? 5 ಸೆಂಟಿಮೀಟರ್. ವೆರಿ ಗುಡ್. ಪಿ ಕ್ಯೂ ಅಂದ್ರೆ 5 ಸ್ಕ್ವೇರ್ ಪ್ಲಸ್ ಓಕೆ ಕ್ಯೂ ಆರ್ ಅಂದ್ರೆ ಏನಿದೆ? 25 ಮೈನಸ್ ಎಕ್ಸ್. ಓಕೆ 25 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ರೈಟ್. ವೆರಿ ಗುಡ್. ನೆಕ್ಸ್ಟ್ ಏನ್ ಮಾಡಬಹುದು ಇವಾಗ? ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಈಕ್ವಲ್ಸ್ ಟು 5 ಐದ್ಲೆ. ವೆರಿ ಗುಡ್. 25 5 5 25 5 ಐದ್ಲೆ 25 ಪ್ಲಸ್ ಇಲ್ಲೊಂದು ಫಾರ್ಮುಲಾ ಬರುತ್ತೆ. ರಿಮೆಂಬರ್, ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಏನ್ ಫಾರ್ಮುಲಾ ಬರುತ್ತೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ನೆನಪಿದೆನಾ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇದನ್ನು ನಮ್ದು ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ಎ ಅಂದ್ರೆ ಏನಿಲ್ಲಿ 25, ಎಕ್ಸ್ ಅಂದ್ರೆ ಏನು? ಬಿ ಅಂತ ಅರ್ಥ. ಸೊ ಇದು ನಮ್ದು ಎ, ಇದು ನಮ್ದು ಬಿ. ಓಕೆ ಅರ್ಥ ಆಗ್ತಾನಾ? ಸೊ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಓಕೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಆಸ್ ಇಟ್ ಈಸ್ 25 ನ ಪ್ಲಸ್ ಎ ಸ್ಕ್ವೇರ್ ಅಂದ್ರೆ 25 ಸ್ಕ್ವೇರ್ 25 ಸ್ಕ್ವೇರ್. ಕರೆಕ್ಟ್. ರೈಟ್. ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್. ವೆರಿ ಗುಡ್. ನೆಕ್ಸ್ಟ್ ಮೈನಸ್ 2 ಎ ಅಂದ್ರೆ ಏನಿದೆ? 25 2a. ಬಿ ಅಂದ್ರೆ ಏನಿದೆ? ಎಕ್ಸ್. ಅಷ್ಟೇನಾ? ಸಿಂಪಲ್. ಎ ಪ್ಲೇಸ್ ಅಲ್ಲಿ ಏನಿದೆ, ಬಿ ಪ್ಲೇಸ್ ಅಲ್ಲಿ ಏನಿದೆ ಪುಟ್ ಮಾಡಿ. ಈ ಫಾರ್ಮುಲಾದಲ್ಲಿ ಏನು ಮಾಡಿಲ್ಲ, ಅದಕ್ಕೆ ಬಿಟ್ರೆ ಕನ್ಫ್ಯೂಸ್ ಆಗಬೇಡಿ. ಓಕೆ ಕನ್ಫ್ಯೂಸ್ ಮಾಡ್ತಿದ್ವಿ. ಬೇಡವೇ ಬೇಡ. ಅಲ್ಲೇ ಆಕ್ಚುಲಿ ಮುಂದೆ ಕಂಟಿನ್ಯೂ ಬರಬೇಕಂತ ಮುಂದೆ ನಮ್ಮ ಫಾರ್ಮುಲಾ ಬರೋದ್ರಿಂದ ಅಲ್ಲಿ ಕನ್ಫ್ಯೂಸ್ ಆಗಬೇಡ. ಓಕೆ ನೆಕ್ಸ್ಟ್ ಏನಿದೆ? ಇಲ್ಲೊಂದು ಕ್ಯಾನ್ಸಲೇಷನ್ ಆಗುತ್ತೆ. ಏನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ? ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಓಕೆ ಏನ್ ಉಳಿತಲ್ಲ ಇವಾಗ? ಕ್ಯಾನ್ಸಲ್ ಆದ್ರೆ then is equals to 25 plus 25 ಸ್ಕ್ವೇರ್ ಆದ್ರೆ ವೆರಿ ಗುಡ್ 625 ಮೈನಸ್ 25x ಇದೆ. ಅದನ್ನ ಈ ಸೈಡ್ ಕಳಿಸಿ, ಪ್ಲಸ್ ಆಗುತ್ತಾ? ಮೈನಸ್ ಅನ್ನ ಈ ಸೈಡ್ ಕಳಿಸಿ ಪ್ಲಸ್ ಆಗುತ್ತಾ? ಸೊ 25 into 2 ವೆರಿ ಗುಡ್. ಸಾರಿ 25 into 50x. ಈ ಮೈನಸ್ ಅನ್ನೋದು ಈ ಸೈಡ್ ಕಳಿಸಿ. ಎಕ್ಸ್ ಕ್ಯಾನ್ಸಲ್ ಆಗಿದೆ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ. ಸೊ ಇಲ್ಲಿ ಏನೂ ಇರ್ತಿದಿಲ್ಲ. ಸೊ ಅದನ್ನ ಈ ಕಡೆ ಕಳಿಸಿದ್ರೆ 50x ಆಯ್ತು. ಓಕೆ ಇವಾಗ ಕಂಟಿನ್ಯೂಷನ್ ಏನಂತ x. therefore x is equals to 650 divided by 50 na 650 divided by 50 na correct. Okay 25 plus 25 50. so 650 divided by 50. ಇವಾಗ ಇಲ್ಲಿ ಛೇದ ಹೋಗುತ್ತಾ? ಈ 0 ಹೋಯ್ತು, ಈ 0 ಹೋಯ್ತು. ಕರೆಕ್ಟ್. ಓಕೆ 5 ಒಂದ್ಲೆ 5 ಏನು ಹೋಯ್ತು? 1 ಉಳಿತು. 5 ಮೂರ್ಲೆ 15 ಕರೆಕ್ಟ್. therefore x is equals to 13. x ಅದರಲ್ಲಿ ಎಷ್ಟು ಇವಾಗ? x ಅದರಲ್ಲಿ ಎಷ್ಟು ಇತ್ತು? 13. ಕರೆಕ್ಟ್ 13. ಬಟ್ ನಮಗ್ ಬೇಕಾಗಿರೋದೇನು? ಕ್ಯೂ ಆರ್ ಬೇಕಾಗಿದೆ. ಅಂದ್ರೆ ನಾವು ಎಕ್ಸ್ ಪ್ಲೇಸ್ ಅಲ್ಲಿ 13 ಪುಟ್ ಮಾಡ್ಬೋದು ಇವಾಗ. ಕರೆಕ್ಟ್. ಎಕ್ಸ್ ಪ್ಲೇಸ್ ಅಲ್ಲಿ 13 ಪುಟ್ ಮಾಡ್ಬೋದಾ? therefore ಕ್ಯೂ ಆರ್ is equals to ಏನಿದೆ? ಕ್ಯೂ ಆರ್ is equals to 25 minus x ಇದೆ. ಕರೆಕ್ಟಾ? therefore 25 minus x. ಕರೆಕ್ಟ್. therefore ಕ್ಯೂ ಆರ್ is equals to 25 minus 13. ಯಾಕೆ 13? x ವ್ಯಾಲ್ಯೂ ನಾವು ಇವಾಗ ಫೈಂಡ್ ಔಟ್ ಮಾಡಿದ್ವಿ. x ಅಂದ್ರೆ 13 ಇದೆ. ಆ x ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡಿ.
therefore QR is equal to 25 minus 13. ಏನು ಉಳಿತು ಇವಾಗ? therefore QR is equals to 5 3 ಕಳೆದ್ರೆ ವೆರಿ ಗುಡ್. QR ಅಂದ್ರೆ ಎಷ್ಟು ಬಂತು ಇವಾಗ ನಮ್ದು? QR ಅಂದ್ರೆ ಎಷ್ಟು ಇತ್ತು? 12 ಬಂತು. ಕರೆಕ್ಟಾ? 12 ಬಂತು ಅಂದ್ರೆ ನಮ್ಗೆ ಇವಾಗ ಏನು ಸಿಕ್ಕು? 3 ವ್ಯಾಲ್ಯೂ ಸಿಕ್ಕು. ಕರೆಕ್ಟ್? 3 ವ್ಯಾಲ್ಯೂ ಸಿಕ್ಕು. ಸಿ ಇಲ್ಲಿ ನಮ್ಮ ಟ್ರಯಾಂಗಲ್ ಅಂತ ನೋಡಿ, ನಮ್ಮ ಟ್ರಯಾಂಗಲ್ ಇದು ನಮ್ದು 90 ಡಿಗ್ರಿ. ಓಕೆ, ನಮ್ದೇನಿದೆ 90 ಡಿಗ್ರಿ. ಸೊ 90 ಡಿಗ್ರಿಗೆ ಏನಿದೆ ನಮ್ದಿಲ್ಲಿ? ಕ್ಯೂ ಇದೆ, ಇದು ಪಿ, ಇದು ಆರ್. ಕರೆಕ್ಟ್? ರೈಟ್. ಇವಾಗ ಏನಿದೆ? ಕ್ಯೂ ಆರ್ ಅಂದ್ರೆ ಏನಿದೆ? ಕ್ಯೂ ಆರ್ ಅಂದ್ರೆ 12 ಇದೆ. ಸಾರಿ ಕ್ಯೂ ಆರ್ ಅಂದ್ರೆ ಎಷ್ಟಿದೆ? 12 ಇದೆ. ಓಕೆ ಓಕೆ. ಪಿ ಆರ್ ಅಂದ್ರೆ ಎಷ್ಟಿದೆ? ಪಿ ಆರ್ ಅಂದ್ರೆ ಎಷ್ಟಿದೆ? ಅವನಿಗೆ ಕೊಟ್ಟಿರ್ತಾನೆ ನೋಡಿ. ಪಿ ಆರ್ ಅಂದ್ರೆ ಎಕ್ಸ್ ಅಂತ ಹೋಗಿ. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ? 13 ಬಂದಿದೆ. therefore ಪಿ ಆರ್ ಅಂದ್ರೆ ಎಷ್ಟಿದೆ? 13 ಇದೆ. ಸೊ ಇದು ಎಷ್ಟಿದೆ? 5 ಜನ. ಇದಂತೂ ಗೊತ್ತಿದೆ. ಇವಾಗ ನಾವು ಏನ್ ಫೈಂಡ್ ಔಟ್ ಮಾಡೋದು? ಏನ್ ಫೈಂಡ್ ಔಟ್ ಮಾಡೋದು? ಸೈನ್ ಪಿ ಕಾಸ್ ಪಿ ಟ್ಯಾನ್ ಪಿ ಫೈಂಡ್ ಔಟ್ ಮಾಡೋದು. ಓಕೆ ಓಕೆನಾ? ಸೈನ್ ಪಿ ಕಾಸ್ ಪಿ ಟ್ಯಾನ್ ಪಿ ಫೈಂಡ್ ಔಟ್ ಮಾಡೋದು. ಓಕೆ, ಫಸ್ಟ್ ಇದೊಂದು ಸೈನ್ ಪಿ ಈಸ್ ಈಕ್ವಲ್ಸ್ ಟು ಕಾಸ್ ಪಿ ಈಸ್ ಈಕ್ವಲ್ಸ್ ಟು ಟ್ಯಾನ್ ಪಿ. ಮೊದಲು ಕನ್ಫ್ಯೂಸ್ ಇಲ್ಲ. ಸೈನ್ ಪಿ ಅಂದ್ರೆ ಫಾರ್ಮುಲಾ ಏನಿದೆ? ವೆರಿ ಗುಡ್. ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಕರೆಕ್ಟಾ? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ವಾಟ್ ಇಸ್ ಕಾಸ್ ಪಿ? Adjacent divided by hypotenuse. What is tan? Opposite divided by adjacent. Correct? Again on formula. Correct? Right. So ನಮ್ದು ಯಾವ ಆಂಗಲ್ ಇದೆ? P ಆಂಗಲ್ ಇದೆ ನಮ್ದು. P is acute angle. P ನಮ್ದು ಥೀಟಾ ಯಾವ ಕೊಟ್ಟಿದ್ದಾನೆ ಇಲ್ಲಿ? P ಕೊಟ್ಟಿದ್ದಾನೆ. ಓಕೆ, ಥೀಟಾ ಇದೆ, P ಇದೆ. ಸೊ ಹಂಗಾಗಿ ನಮ್ದು ಆಂಗಲ್ P. ಸೊ ಅದು ಪಿ. ನಮ್ ಅಕ್ಯೂಟ್ ಆಂಗಲ್ ಇದು ಆದ್ರೆ ಇದು ನಮ್ದು ಏನಾಗುತ್ತೆ? ಅಪೋಸಿಟ್ ಆಗುತ್ತೆ. ಇದ್ರ ಪಕ್ಕದಲ್ಲಿ ಏನಾಗುತ್ತೆ? ಅಡ್ಜಸೆಂಟ್ ಆಗುತ್ತೆ. ಸೊ 90 ಡಿಗ್ರಿ ಅಪೋಸಿಟ್ ಹೈಪೋಟೆನ್ಯೂಸ್ ಆಗುತ್ತೆ. ಕರೆಕ್ಟಾ? ಓಕೆ, ನೆಕ್ಸ್ಟ್. ಸೊ ಅಪೋಸಿಟ್ ಅಂದ್ರೆ ಎಷ್ಟಿದೆ? 12 ಇದೆ. 12 ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂದ್ರೆ ಎಷ್ಟಿದೆ? ವೆರಿ ಗುಡ್, 13. ಅಡ್ಜಸೆಂಟ್ ಅಂದ್ರೆ ಎಷ್ಟಿದೆ? 5 ಇದೆ. ಹೈಪೋಟೆನ್ಯೂಸ್ ಎಷ್ಟಿದೆ? 13. ಮತ್ತೆ ಅಪೋಸಿಟ್ 12, ಅಡ್ಜಸೆಂಟ್ 5. ಬಂತ ಆನ್ಸರು? ಇದೇ ನಮಗೆ ಬೇಕಾಗಿರೋದು. ಓಕೆ, ನೆಕ್ಸ್ಟ್ 11 ಏನ್ ಕೊಟ್ಟಿದ್ದಾನೆ? ಸ್ಟೇಟ್ ವೆದರ್ ದ ಫಾಲೋವಿಂಗ್ ಟ್ರೂ ಆರ್ ಫಾಲ್ಸ್. ಸ್ಟೇಟ್ ವೆದರ್ ಫಾಲೋವಿಂಗ್ ಟ್ರೂ ಮತ್ತೆ ಫಾಲ್ಸ್ ಅಂತ ಚೆಕ್ ಮಾಡಿ. ಮುಂದೆ ಏನ್ ಕೊಟ್ಟಿದ್ದಾನೆ? ಜಸ್ಟಿಫೈ ಯುವರ್ ಆನ್ಸರ್. ಜಸ್ಟಿಫೈ ಅಂದ್ರೆ ಏನು? ಜಸ್ಟಿಫೈ ಯುವರ್ ಆನ್ಸರ್ ಅಂದ್ರೆ ಏನಿಲ್ಲ. ನಾವು ಒಂದು ಕ್ವಶನ್ ಕೊಟ್ಟಿದ್ರೆ ಅದಕ್ಕೆ ನಾವು ಟ್ರೂ ಅಂತ ಹೇಳ್ತೀವಿ. ಯಾಕೆ ಟ್ರೂ? ಅದು ಯಾಕಂತ ಹೇಳೋದೇ ನಾವು ಜಸ್ಟಿಫೈ ಮಾಡಬೇಕು. ಓಕೆ, ಫಸ್ಟ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಈಸ್ ಏನಾಗುತ್ತೆ? ನಮ್ಮ ಟ್ಯಾನ್ ಎ, ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಈಸ್ ಲೆಸ್ ದೆನ್ 1 ಅಂತ ಹೇಳ್ತಾವೆ. ಅಂದ್ರೆ ಇದರ ಅರ್ಥ ನಮ್ದು ಟ್ಯಾನ್ ಎ ಅನ್ನೋದು ಯಾವಾಗ್ಲೂ ಲೆಸ್ ದೆನ್ 1 ಇರುತ್ತೆ ಅಂತ ಹೇಳ್ತಾವೆ. ಹೌದಾ? ನೋಡೋಣ, ಚೆಕ್ ಮಾಡೋಣ. ಟ್ಯಾನ್ ಎ ಅನ್ನೋದು ಯಾವಾಗ್ಲೂ ಲೆಸ್ ದೆನ್ 1 ಇರಲ್ಲ. ಯಾಕೆ ಇರಲ್ಲ? ಒಂದು ಎಕ್ಸಾಂಪಲ್. ನಿಮಗೆ ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಟೇಬಲ್ ಹೇಳಿದ್ದೆ. ರಿಮೆಂಬರ್? ಟೇಬಲ್ ಹೇಳಿದ್ದೆ. ಏನಿದೆ ಟೇಬಲ್ ಅಲ್ಲಿ? ಟ್ಯಾನ್ 60 ಡಿಗ್ರಿ ಅಂದ್ರೆ ಎಷ್ಟಿದೆ? ಟ್ಯಾನ್ 60 ಡಿಗ್ರಿ ಅಂದ್ರೆ √3 ಇದೆ. ಸೊ √3 ಇಸ್ ಲೆಸ್ ದೆನ್ 1. ಸೊ ನಮ್ದು ಇಲ್ಲೇ ಗೊತ್ತಾಯ್ತು √3 ಇಸ್ ಲೆಸ್ ದೆನ್ 1. ಇಲ್ಲ, √3 ಅಂದ್ರೆ 1 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರುತ್ತೆ. ಕರೆಕ್ಟಾ? ಸೊ 1 ಪಾಯಿಂಟ್ ಸಮಥಿಂಗ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇತ್ತು. ಅವನು ಹೇಳಿದ್ರೆ ಒಂದಕ್ಕಿಂತ ಕಡಿಮೆನೇ ಇರುತ್ತೆ ಅಂತ ಹೇಳ್ತಾನೆ. ಹಾಗಾದ್ರೆ ನಮ್ದು ಇಲ್ಲೇ ಅದು ಆನ್ಸರ್ ಏನಿತ್ತು? ಫಾಲ್ಸ್ ಆಯ್ತು. ಅದಕ್ಕೆ ಬಿಟ್ಟು ಇನ್ನೊಂದು ಎಕ್ಸಾಂಪಲ್, ಇನ್ನೊಂದೇನು ಜಸ್ಟಿಫೈ ಮಾಡ್ಕೋಬಹುದಪ್ಪ? ಒಂದು ಟ್ರಯಾಂಗಲ್ ತಗೊಳ್ಳಿ. ಇದು ನಮ್ಮ ಎ, ಬಿ, ಇದು ಸಿ. ಓಕೆ, ಎ ಬಿ ಸಿ. ಓಕೆ, ಇದು ನಮ್ದು 3, ಇದು 4, ಇದು 5. ಓಕೆ, ಏನ್ ಹೇಳಿದೆ? ಟ್ಯಾನ್ ಎ ಅಂತ ಹೇಳಿದೆ.
ಟ್ಯಾನ್ ಎ ಅಂದ್ರೆ ಟ್ಯಾನ್ ಎ ವಾಟ್ ಇಸ್ ಫಾರ್ಮುಲಾ ಟ್ಯಾನ್ ವಾಟ್ ಇಸ್ ಫಾರ್ಮುಲಾ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಕರೆಕ್ಟಾ ನಮ್ಗೆ ಟ್ಯಾನ್ ಎ ಅಂದ್ರೆ ಆಂಗಲ್ ಇದಾಗುತ್ತಾ ಸೊ ಇದ್ರ ಅಪೋಸಿಟ್ ಯಾವುದು ಇದಾಗುತ್ತಾ ಅಡ್ಜಸೆಂಟ್ ಇದಾಗುತ್ತಾ ಇದು ನಮ್ಮ ಹೈಪೋಟೆನಿಸ್ ಕರೆಕ್ಟ್ ವೆರಿ ಗುಡ್ ಸೊ ಟ್ಯಾನ್ ಎ ಅಂದ್ರೆ ಅಪೋಸಿಟ್ ವ್ಯಾಲ್ಯೂ ಎಷ್ಟಿದೆ 4 ಇದೆ ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟು 3 ಇದೆ ಸೊ ಎರಡು ಸೇರಿ 3 ಅಂದ್ರೆ ಆನ್ಸರ್ ಏನ್ ಬರ್ತಿದೆ ಟ್ಯಾನ್ ಎ 1 ಪಾಯಿಂಟ್ ಸಮಥಿಂಗ್ ಬರ್ತಿದೆ ಇದೇ ಎಕ್ಸಾಂಪಲ್ ನಾವು ಜಸ್ಟಿಫೈ ಮಾಡೋದಿದೆ ನಾವು ಜಸ್ಟಿಫೈ ಮಾಡ್ತಿರೋದು 1 ಪಾಯಿಂಟ್ ಸಮಥಿಂಗ್ ಬರುತ್ತೆ ಕರೆಕ್ಟಾ ಸೊ ಹಾಗಾಗಿ ಅದು ನಮ್ದು ಫಾಲ್ಸ್ ಆಗುತ್ತೆ ಅದು ಆನ್ಸರ್ ಅಂತ ಏನಾಗುತ್ತೆ ಫಾಲ್ಸ್ ಆಗುತ್ತೆ ಇದು ಬಂದ್ಬಿಟ್ಟು ಫಾಲ್ಸ್ ಓಕೆ ಫಾಲ್ಸ್ ನೆಕ್ಸ್ಟ್ ಹೇಳ್ಕೊಟ್ಟವನೆ sec a equals to 25/5 sec a is equal to 12/5 ಕೊಟ್ಟವನೆ ಫಾರ್ ಸಮ್ ವ್ಯಾಲ್ಯೂ ಆಫ್ ಆಂಗಲ್ a ಏನ್ ಹೇಳ್ತಾನೆ ಯಾವುದೋ ಒಂದು ಆಂಗಲ್ sec a is equals to 12/5 ಕೊಟ್ಟವನೆ ಓಕೆ sec a ಅಂದ್ರೆ 12/5 ಅಂತ ಕೊಟ್ಟವನೆ ಸೊ sec a ಫಾರ್ಮುಲಾ ಏನು ಹೇಳುತ್ತೆ ಓಕೆ sec a ಫಾರ್ಮುಲಾ ಏನು ಹೇಳುತ್ತೆ sec a ಅಂದ್ರೆ ಯಾವ್ದು ರೆಸಿಪ್ರೋಕಲ್ sec ಆಗುತ್ತೆ ಯಾವ್ದು ರೆಸಿಪ್ರೋಕಲ್ sec ಆಗುತ್ತೆ ಯಾವ್ದಾಗುತ್ತೆ cos ಫಾರ್ಮುಲಾ ಏನಿದೆ adjacent by hypotenuse so sec ಅಂದ್ರೆ hypotenuse divided by adjacent hypotenuse divided by adjacent so sec ಅಂದ್ರೆ ಏನು ಕೊಟ್ಟಿದ್ದಾನೆ 12/5 ಕರೆಕ್ಟ್ ಇದೆ ಬಟನ್ ಚೆಕ್ ಮಾಡ್ಕೊಳ್ಳಿ 12/5 ಕೊಟ್ಟಿದ್ದಾನೆ ಕರೆಕ್ಟ್ 12/5 ಕೊಟ್ಟಿದ್ದಾನೆ sec ಅಂದ್ರೆ ಏನು 12/5 ಇದೆ ಓಕೆ ಹೈಪೋಟೆನ್ಯೂಸ್ ಏನಿದೆ ಹೈಯೆಸ್ಟ್ ಇದೆ ಅಡ್ಜಸೆಂಟ್ ನ ಹೈಪೋಟೆನ್ಯೂಸ್ ಜಾಸ್ತಿ ಇದೆ ನಿಮಗೆ ಆಲ್ರೆಡಿ ಗೊತ್ತಿದೆ ಪೈಥಾಗರಸ್ ಥಿಯರಂ ಏನು ಹೇಳುತ್ತೆ ಎರಡು ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಇದರ ಅರ್ಥ ಏನು ಎರಡು ಬಾಹುಗಳು ಅಥವಾ ಎರಡು ಆಂಗಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೈಪೋಟೆನ್ಯೂಸ್ ಸ್ಕ್ವೇರ್ ಆಗುತ್ತೆ ಅಂತ ಹೇಳೋದು ಎರಡು ಈಕ್ವಲ್ ಆಗುತ್ತೆ ಅಂತ ಅರ್ಥ ಸೊ ಹೈಪೋಟೆನ್ಯೂಸ್ ಅಂದ್ರೆ ಜಾಸ್ತಿ ಇರ್ಬೇಕಂತ ಅರ್ಥ ಇವೆರಡು ಕಂಪೇರ್ ಮಾಡಿದ್ರೆ ಹೈಪೋಟೆನ್ಯೂಸ್ ಯಾವಾಗಲೂ ಜಾಸ್ತಿ ಇರ್ಬೇಕಂತ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ಹೈಪೋಟೆನ್ಯೂಸ್ ಯಾವಾಗಲೂ ಬಿಗ್ಗರ್ ನಂಬರ್ ಆಗಿ ಇರುತ್ತೆ ಎರಡಕ್ಕಿಂತ ಕಂಪೇರ್ ಮಾಡಿದ್ರೆ ಲೈನ್ ಆದ್ರೂ ನೋಡಿ ಇದೇ ಗೊತ್ತಿದೆ ಹೌದಾ ಸೊ ಅದೇ ರೀತಿ ಹೈಪೋಟೆನ್ಯೂಸ್ ಬಿಗ್ ಇದೆ ಅಂದ್ರೆ 100% ಏನಾಗುತ್ತೆ ವೆರಿ ಗುಡ್ 100% ಅದು ಟ್ರೂ ಆಗುತ್ತೆ ದಿಸ್ ಇಸ್ ಟ್ರೂ okay next cos a is abbreviation used for what is abbreviation ನಾವು ತಿಳ್ಕೋಬೇಕಾಗಿರೋ ಫಸ್ಟ್ ಪ್ರಶ್ನೆ ಅಬ್ರಿವೇಷನ್ ಅಂದ್ರೆ ಏನು ಓಕೆ ಏನಪ್ಪ ಅಬ್ರಿವೇಷನ್ ಅಂದ್ರೆ ಏನಿಲ್ಲ ಸಿಂಪಲ್ ಸಂಕ್ಷೇಪಣೆ ಅಂತ ಕನ್ನಡದಲ್ಲಿ ಸಂಕ್ಷೇಪಣೆ ಅಂದ್ರೆ ಅದ್ರ ಫುಲ್ ಫಾರ್ಮ್ ಏನಿದೆ ಫುಲ್ ಫಾರ್ಮ್ ಏನ್ ಕೊಟ್ಟಿದ್ದಾನೆ ಹೌದಾ ಇದು ಫುಲ್ ಫಾರ್ಮ್ ಏನಿದೆ ಫುಲ್ ಫಾರ್ಮ್ಗಳು ನೋಡೋಣ ಓಕೆ ಫುಲ್ ಫಾರ್ಮ್ ನೋಡೋಣ ಇಲ್ಲೇ ಥರ್ಡ್ ಫುಲ್ ಫಾರ್ಮ್ ಫಸ್ಟ್ ಸೈನ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಸೈನ್ ಓಕೆ ಕಾಸ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಕೋಸೈನ್ ಓಕೆ ಕೋಸೈನ್ ಟ್ಯಾನ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಟ್ಯಾಂಜೆಂಟ್ ಕರೆಕ್ಟಾ ಟ್ಯಾಂಜೆಂಟ್ ಕಾಟ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಕೋಟ್ಯಾಂಜೆಂಟ್ ಕೋಟ್ಯಾಂಜೆಂಟ್ ಸೆಕ್ದ ಫುಲ್ ಫಾರ್ಮ್ ಬಂದ್ಬಿಟ್ಟು ಸೀಕೆಂಟ್ ಏನಾಗುತ್ತೆ ಸೀಕೆಂಟ್ ಕೋಸೆಕ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಕೋಸೀಕೆಂಟ್ ಏನು ಕೋಸೀಕೆಂಟ್ ಇದು ನಮ್ಮ ಫುಲ್ ಫಾರ್ಮ್ ಓಕೆನಾ ನಾವು ಈ ದಿನ ಹೋಗಿದ್ವಿ ಸೈನ್ ಕಾಸ್ ಟ್ಯಾನ್ ಅಂತ ಹೋದೆ ಬಟ್ ಅದ್ರ ರಿಯಲ್ ನೇಮ್ ಸೈನ್ ಕೋಸೈನ್ ಟ್ಯಾಂಜೆಂಟ್ ಕೋಟ್ಯಾಂಜೆಂಟ್ ಸೀಕೆಂಟ್ ಕೋಸೈನ್ ಓಕೆ ಇದು ರಿಯಲ್ ನೇಮ್ ಸೊ ನಮ್ದು ಏನ್ ಕೇಳಿದಾನೆ ಅದು ಗೊತ್ತಿರಬೇಕಾ ನಮ್ಗೆ ಏನ್ ಕೇಳೋನೆ ನೋಡಿ ಕಾಸ್ ಎ ಕೇಳಿದೆ ಕಾಸ್ ಎದು ಅಬ್ರಿವೇಷನ್ ಕಾಸ್ ಎ ಫುಲ್ ಫಾರ್ಮ್ ಏನಾಗುತ್ತೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾವ್ರೆ ಕೋಸಿಕೆಂಟ್ ಅವ್ರು ಏನಂತ ಹೇಳ್ತಾವ್ರೆ ಕೋಸಿಕೆಂಟ್ ಆಗುತ್ತೆ ಅಂತ ಹೇಳ್ತಾವ್ರೆ ನಾವು ಚೆಕ್ ಮಾಡೋಣ ಕೋಸಿಕೆಂಟ್ ಆಗುತ್ತಾ ಚೆಕ್ ಮಾಡೋಣ ನೋಡಿ ಕಾಸ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಕೋಸೈನ್ ಆಗುತ್ತೆ ವಿನಃ ಕೋಸಿಕೆಂಟ್ ಆಗಲ್ಲ ಕೋಸಿಕೆಂಟ್ ಯಾವ್ದಾಗುತ್ತಪ್ಪ ಅಂದ್ರೆ ಸೆಕ್ದಾಗುತ್ತೆ ಕಾಸ್ದಾಗಲ್ಲ
ಕರೆಕ್ಟಾ? ಸೆಕದಾಗುತ್ತೆ, ಕಾಸ್ದು ಆಗಲ್ಲ. ಸೊ ನಮ್ದು ಕಾಸ್ ಫುಲ್ ಫಾರ್ಮ್ ಏನಿದೆ, ಕೋಸೈನ್ ಇದೆ. ಇದೇ ನಮ್ದು ಜಸ್ಟಿಫೈ ಮಾಡೋದು ಆನ್ಸರ್. ಇದೇ ಬರ್ಬಿಟ್ರೆ ಸಾಕು. ಸೊ ಇದು ನಮ್ದು ಆನ್ಸರ್ ಏನಾಗಿದೆ, ರಾಂಗ್ ಆಗಿದೆ, ಫಾಲ್ಸ್ ಆಗಿದೆ. ಓಕೆ, ದಿಸ್ ಇಸ್ ಫಾಲ್ಸ್. ನೆಕ್ಸ್ಟ್, cot A is product of cot and A ಅಂತ ಹೇಳ್ತಾನೆ. cot A is product of cot and A. ಇದನ್ನು ಕೂಡ ನಮ್ಗೆ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಯಾಕೆ ಫಾಲ್ಸ್ ಆಗುತ್ತೆ? ಯಾಕೆ ಫಾಲ್ಸ್ ಆಗುತ್ತೆ? ಇಲ್ಲೇ ನೋಡೋಣ. ಯಾಕೆ ಫಾಲ್ಸ್ ಆಗುತ್ತೆ ಅಂದ್ರೆ ಅದು ಸಿ cot A ಅಂದ್ರೆ ಇವೆರಡರ ಮಧ್ಯ ಸಾರಿ ಇವೆರಡರ ಮಧ್ಯದಲ್ಲಿ ಯಾವುದೇ ರೀತಿ ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಬರಲ್ಲ, ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಇರಲ್ಲ. ಈ ಎ ಇದ್ರೆ, ಈ ಥೀಟಾ ಇದ್ರೆ ಈ ಕಾಟಿಗೆ ವ್ಯಾಲ್ಯೂ, ಓಕೆನಾ? ಈ ಥೀಟಾ ಇದ್ರೆ ಈ ಕಾಟಿಗೆ ವ್ಯಾಲ್ಯೂ, ಅದರ್ವೈಸ್ ಇದಕ್ಕೆ ಯಾವುದೇ ರೀತಿಯ ವ್ಯಾಲ್ಯೂ ಇರಲ್ಲ. ಇದಕ್ಕೆ ನಾವು ಆಂಗಲ್ ಇದ್ರೆ ಮಾತ್ರ, ಈ ಆಂಗಲ್ ಇದ್ರೆ ಮಾತ್ರ ಈ ಕಾಟಿಗೆ ವ್ಯಾಲ್ಯೂ, ಇಲ್ಲಾಂದ್ರೆ ಕಾಟಿಗೆ ಯಾವುದೇ ರೀತಿ ಮೀನಿಂಗೇ ಇಲ್ಲ. ವಿತೌಟ್ ಆಂಗಲ್ ಯಾವುದೇ ಟ್ರಿಗ್ನಾಮೆಟ್ರಿ ಆಂಗಲ್ಸ್ ಮೀನಿಂಗ್ ಇರಲ್ಲ. ಓಕೆನಾ? ಓಕೆ, ಹಾಗಾಗಿ ಕಾಟ್ ಎ ಅನ್ನೋದು ಇದಕ್ಕೆ ಪ್ರೊಡಕ್ಟ್ ಅಲ್ಲ. ಓಕೆ, ಕಾಟ್ ಎ ಅನ್ನೋದು ಒಂದೇ ವರ್ಡ್, ಕಾಟ್ ಎ ಅನ್ನೋದು ಒಂದೇ ಆಗಿದ್ದು. ಓಕೆ, ಇದು ಪ್ರೊಡಕ್ಟ್. ಸೊ ಹಾಗಾಗಿ ಇದು ಒಂದು ಫಾಲ್ಸ್ ಆಗುತ್ತೆ. ನೆಕ್ಸ್ಟ್, ಸೈನ್ ಥೀಟಾ ಈಕ್ವಲ್ಸ್ ಟು 4/3 ಫಾರ್ ಸಮ್ ಆಂಗಲ್ ಅಂತ ಹೇಳ್ತಾನೆ. ಸೈನ್ ಥೀಟಾ ಈಕ್ವಲ್ಸ್ ಟು 4/3 ಫಾರ್ ಸಮ್ ಆಂಗಲ್. ಇಲ್ಲಿ ನೋಡೋಣ, ಎಷ್ಟನೇ ಇರೋದು? 5ನೇದು. ಇದನ್ನೇದು ಏನಿದೆ, ಸೈನ್ ಥೀಟಾ ಈಕ್ವಲ್ಸ್ ಟು 4/3 ಅಂತ ಹೇಳ್ತಾನೆ. ಸೊ ವಾಟ್ ಈಸ್ ದಿ ಸೈನ್ ಫಾರ್ಮುಲಾ? ಸೈನ್ ಫಾರ್ಮುಲಾ ಏನಿದೆಪ್ಪ ನಮ್ದು? ಸೈನ್ ಫಾರ್ಮುಲಾ ಏನಿದೆ? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಕರೆಕ್ಟಾ? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಆಪೋಸಿಟ್ ವ್ಯಾಲ್ಯೂ ಎಷ್ಟಿದೆ? 4 ಇದೆ. ಹೈಪೋಟೆನ್ಯೂಸ್ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಅಂದ್ರೆ ಚಿಕ್ಕದು ಯಾವ್ದಿದೆ? 3 ಇದೆ. ಹೈಪೋಟೆನ್ಯೂಸ್ ಯಾವಾಗಲೂ ಚಿಕ್ಕದಿರುತ್ತಾ ಇರಲ್ಲ. ಹಾಗಾಗಿ ಅದ ಆನ್ಸರ್ ಫಾಲ್ಸ್ ಆಗುತ್ತೆ. ಓಕೆ, ಏನಾಗುತ್ತೆ ನಮ್ದು? ಫಾಲ್ಸ್ ಆಗುತ್ತೆ. ಫಾಲ್ಸ್. ಓಕೆ, ಇನ್ನು ನಮ್ದು ಫಾಲ್ಸ್ ಆಗುತ್ತೆ. ನೆಕ್ಸ್ಟ್, ಸೊ ಇದು ಇವತ್ತಿನ ಕ್ಲಾಸ್ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 8.2 ಎಕ್ಸಾಂಪಲ್ ನೋಡೋಣ, ಆದ್ಮೇಲೆ 8.2 ಎಕ್ಸರ್ಸೈಸ್ ನೋಡೋಣ. ಸೊ ಇದರಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ, ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ನಮ್ಮ ಟೀಮ್ ಅಥವಾ ನಾವು ಅಲ್ಲಿ ನಿಮ್ದಕ್ಕೆ ಆನ್ಸರ್ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.